ನಮಸ್ಕಾರ. ಸ್ಮೃತಿ ಮಂದಾನರವರ ಶತಕದಬ್ಬರಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ. ವಿಶ್ವ ದಾಖಲೆ ನಿರ್ಮಿಸಿದರು ಮಂದಾನ. 99% ಗೆಲ್ಲುವ ಪಂದ್ಯವನ್ನ ಸೋತಿತು ಟೀಮ್ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಮೃತಿ ಮಂದಾನರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಪರ್ತ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ಮಹಿಳಾ ತಂಡಗಳ ನಡುವಿನ 3ನೇ ODI ಪಂದ್ಯದಲ್ಲಿ ಟೀಂ ಇಂಡಿಯಾದ ಸ್ಫೋಟಕ ಆಟಗಾರ್ತಿಯಾದಂತಹ ಸ್ಮೃತಿ ಮಂದಾನರವರು ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಆದರೆ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಮಂದಾನ ವಿಫಲವಾಗಿದ್ದಾರೆ. 83 ರನ್ಗಳ ಹೀನಾಯ ಸೋಲು ಎದುರಿಸುವ ಮೂಲಕ ಟೀಂ ಇಂಡಿಯಾವು 3-0 ಅಂತರದಿಂದ ಈ ODI ಸರಣಿಯನ್ನ ಕೂಡ ಕಳೆದುಕೊಂಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಟೀಂ ಇಂಡಿಯಾವು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತದೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ನಿಗದಿತ 50 ಓವರ್ಗಳಲ್ಲಿ ಕೇವಲ 6 ವಿಕೆಟ್ ಕಳೆದುಕೊಂಡು 298 ರನ್ ಕಲೆ ಹಾಕಿತು. ತಂಡದ ಪರ ಅನ್ನಬೆಲ್ ರವರು 95 ಎಸೆತಗಳನ್ನು ಎದುರಿಸಿ 4 6 ಹಾಗೂ 9 4ಗಳ ನೆರವಿನಿಂದಾಗಿ 110 ರನ್ ಬಾರಿಸಿ ರನ್ಔಟ್ ಆದರು. ಇದಾದ ಬಳಿಕ ಆಶ್ಲೆ ಗಾರ್ಡನ್ ರವರು 64 ಎಸೆತಗಳಿಂದ ಅರ್ಧ ಶತಕ ಸಿಡಿಸಿ ಮಿಂಚಿದರೆ ತಲಿಹಾ ಮೆಕ್ಗ್ರಾತ್ ರವರು 56 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡುವ ಮೂಲಕ ತಂಡದ ಮೊತ್ತವನ್ನ 250ರ ಗಡಿ ದಾಟಿಸಿದರು ಸ್ನೇಹಿತರೆ. ಇದರೊಂದಿಗೆ ಭಾರತ ತಂಡಕ್ಕೆ 3ನೇ ODI ಪಂದ್ಯವನ್ನ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನ ಕಾಂಗಾರುಗಳ ಪಡೆ ನೀಡಿತು. ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಅರುಂಧತಿ ರೆಡ್ಡಿ 4 ವಿಕೆಟ್ ಕಬಳಿಸಿ ಮಿಂಚಿದರೆ ದೀಪ್ತಿ ಶರ್ಮಾ 1 ವಿಕೆಟ್ ಪಡೆದುಕೊಂಡರು. 299 ರನ್ಗಳ ಕಠಿಣ ಟಾರ್ಗೆಟ್ ಚೇಸ್ ಮಾಡಲು ಕಣಕ್ಕಿಳಿದ ಟೀಂ ಇಂಡಿಯಾವು ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ. ರಿಚಾ ಘೋಷ್ 2 ರನ್ ಬಾರಿಸಿ ಔಟ್ ಆದರೆ ಹರ್ಲಿನ್ ಡಿಯೋಲ್ 39 ರನ್ಗಳಿಗೆ ತಮ್ಮ ಹೋರಾಟವನ್ನು ನಿಲ್ಲಿಸಿದರು. ಇನ್ನು ನಾಯಕಿ ಹರ್ಮನ್ ಪ್ರೀತ್ ಕೌರ್ 12 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ಅದಾದ ಬಳಿಕ ಜೆಮಿಮಾ ರೋಡ್ರಿಗಸ್ 16 ರನ್ ಬಾರಿಸಿ ಬಂದಷ್ಟೇ ವೇಗದಲ್ಲಿ ಪೆವಿಲಿಯನ್ ಸೇರಿಕೊಂಡರು. ಆದರೆ ತಂಡದ ಪರ ಏಕಾಂಗಿ ಹೋರಾಟ ನಡೆಸಿದ ಸ್ಮೃತಿ ಮಂದಾನರವರು ಆಸೀಸ್ ಬೌಲರ್ಗಳನ್ನ ಪೆಂಡೆತ್ತಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡಿಸಿದ ಸ್ಮೃತಿ ಮಂದಾನ ಭರ್ಜರಿ ಅರ್ಧಶತಕವನ್ನ ಕೂಡ ಸಿಡಿಸಿದರು. ಅರ್ಧಶತಕದ ಬಳಿಕ ಬಿರುಸಿನ ಆಟಕ್ಕೆ ಮುಂದಾದ ಸ್ಮೃತಿ ಮಂದಾನ 109 ಎಸೆತಗಳನ್ನ ಎದುರಿಸಿ 14 4 ಹಾಗೂ 1 6 ನೆರವಿನಿಂದ 105 ರನ್ ಬಾರಿಸಿದರು. ಇದರೊಂದಿಗೆ ತಂಡದ ಮೊತ್ತವನ್ನ 200ರ ಗಡಿ ದಾಟಿಸಿದರು. ಆದರೆ ಟೀಂ ಇಂಡಿಯಾವು 45.1 ಓವರ್ಗಳಲ್ಲಿ 215 ರನ್ ಬಾರಿಸಿ ಆಲ್ಔಟ್ ಆಯಿತು. ಇದರೊಂದಿಗೆ ಆಸೀಸ್ ವಿರುದ್ಧ 83 ರನ್ಗಳ ಹೀನಾಯ ಸೋಲು ಕೂಡ ಎದುರಿಸಿತ್ತು. ಸ್ಮೃತಿ ಮಂದಾನರವರಿಗೆ ಯಾವುದೇ ಒಬ್ಬ ಆಟಗಾರ್ತಿಯಿಂದಲೂ ಕೂಡ ಒಳ್ಳೆಯ ಪಾರ್ಟ್ನರ್ಶಿಪ್ ಸಿಕ್ಕಿರಲಿಲ್ಲ ಅಂತಾನು ಹೇಳಬಹುದು. ಇದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು. ಇನ್ನು ಆತ ಆಸ್ಟ್ರೇಲಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಆಶ್ಲಿನ್ ಗಾರ್ಡನ್ ರವರು 5 ವಿಕೆಟ್ ಕಬಳಿಸಿ ಮಿಂಚಿದರು. ಇದಲ್ಲದೆ ಮೆಗಾನ್ ಸ್ಕಾಟ್ಸ್ ರವರು 2 ವಿಕೆಟ್ ಪಡೆದುಕೊಂಡರು ಮತ್ತು 3ನೇ ODI ಪಂದ್ಯವನ್ನು ಸೋಲುವ ಮೂಲಕ ಸರಣಿಯನ್ನ 3-0 ಅಂತರದಿಂದ ಭಾರತ ತಂಡ ಕಳೆದುಕೊಂಡಿದೆ ಬಂಧುಗಳೇ. ಮತ್ತು ಈ ಪಂದ್ಯದಲ್ಲಿ ಮಂದಾನ ಸೆಂಚುರಿ ಸಿಡಿಸುವ ಮೂಲಕ ತಮ್ಮ ವೃತ್ತಿ ಬದುಕಿನ 9ನೇ ಏಕದಿನ ಶತಕವನ್ನ ಬಾರಿಸಿದರು. ಇದಲ್ಲದೆ ಈ ವರ್ಷದ 4ನೇ ODI ಸೆಂಚುರಿ ಸಿಡಿಸಿದ ವಿಶ್ವದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಮಂದಾನ ಪಾತ್ರರಾಗಿದ್ದಾರೆ.